ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗ್ಯಾರಂಟಿ ನಿಮ್ಮ ಕೂದಲುಗಳು ಬಿಳಿ ಇದ್ದಿದ್ದು ಕಪ್ಪಾಗೋದಂತೂ ಗ್ಯಾರಂಟಿ. ಈ ಒಂದೇ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ಸಾಕು. ಎಷ್ಟೇ ಕೆಂಪಾಗಿರ್ಬೋದು ಅಥವಾ ಬಿಳಿ ಕೂದಲಾಗಿರ್ಬೋದು ಎಲ್ಲವೂ ಕೂಡ ಬ್ಲ್ಯಾಕ್ ಆಗುತ್ತೆ. ಅದರಲ್ಲಿ ಕೂಡ ಈ ಒಂದು ರೆಮಿಡಿ ತುಂಬ ಸ್ಟ್ರಾಂಗ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ದುಡ್ಡು ಕೊಟ್ಟು ಹೊರಗಡೆ ಹೋಗಬೇಕಾಗೋನ್ನೋದಿಲ್ಲ, ಏನೂ ಇಲ್ಲ. ಯಾವುದೇ ರೀತಿಯಾದಂಥ ಹೇರ್ ಡೈನ ಬಳಸಬೇಕನ್ನೋದು ಕೂಡ ಇಲ್ಲ. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಮನೆಯಲ್ಲೇ ಈ ಒಂದು ರೆಮಿಡಿನ ಟ್ರೈ ಮಾಡಿ. 1 ಸ್ಪೂನ್ ಆಗುವಷ್ಟು ಇಲ್ಲಿ ಮೆಂತ್ಯ ಕಾಳನ್ನು ಬಳಸ್ತಾ ಇದ್ದೀನಿ. ಈ ಒಂದು ಮೆಂತ್ಯ ಕಾಳು ನಮ್ಮ ಒಂದು ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಮೆಂತ್ಯ ಕಾಳಿನಿಂದ ನಮ್ಮ ಹೇರ್ ಏನಿದೆ ಸ್ಟ್ರಾಂಗ್ ಆಗುತ್ತೆ, ಹಾಗೆ ಉದ್ದಾಗುತ್ತೆ. ಬಲವಾಗಿರುವುದು ನಮ್ಮ ಹೇರ್ಸ್. ಸೊ ಅದನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ತಿನ್ನಿತ್ತಂದರೆ ತಿಕ್ಕಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲವಂಗನ ತೊಗೊಂಡಿದ್ದೀನಿ. ಲವಂಗ ಮತ್ತು ಒಂದೇ ಒಂದು ಬ್ರೂನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಅಥವಾ ಸಾಸಿವೆ ಕಾಳು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು, ಹಾಗೆ ಈ ಒಂದು ಹೇರ್ಸಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಈ ಒಂದು ಹೇರ್ಸನ್ನು ನಮಗೆ ರೀಬಿಲ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಹೇರ್ನ ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ. ಒಂದು ಹಂಚಿನ ಪಾತ್ರೆನ ತೊಗೊಳ್ಳಿ ಅಥವಾ ಒಂದು ಹಂಚಿನ ಕಡಾಯಿನ ತೊಗೊಳ್ಳಿ. ನಾನು ಇಲ್ಲಿ ಹಂಚು ತೊಗೊತಾ ಇದ್ದೀನಿ. ಅದು ಬಂದುಬಿಟ್ಟು ಕಬ್ಬಿಣದ ಹಂಚು. ಸೊ ಕಬ್ಬಿಣದ ಹಂಚನ್ನೇ ಕಂಪಲ್ಸರಿ ತೊಗೋಬೇಕಾಗುತ್ತೆ. ಇಲ್ಲಿ ನಾನ್ ಸ್ಟಿಕ್ ಮತ್ತು ಈ ಒಂದು ಬೇರೆ ಇರುತ್ತಲ್ವ ಸ್ಟೀಲು, ಆ ಥರದ್ದೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಇಲ್ಲಿ ಏನು ತೊಗೊಂಡ್ರು ಕಬ್ಬಿಣದ ಹಂಚನ್ನೇ ತೊಗೋಬೇಕು. ಸೊ ಇಲ್ಲಿ ನೋಡಿ ಕಬ್ಬಿಣದ ಹಂಚಿನಲ್ಲಿ ನಾನು ಫಸ್ಟಿಗೆ ನಿಮ್ಗೆ ಏನೇನೆಲ್ಲ ತೋರಿಸಿದ್ನಲ್ವ, ಮೆಂತ್ಯ ಕಾಳು ಹಾಗೆ ಸಾಸಿವೆ ಮತ್ತು ಲವಂಗ ಇವೆಲ್ಲವನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಪ್ರೊಸೀಜರ್ ಏನಿದೆ ತುಂಬ ಸ್ಲೋ ಇರುತ್ತೆ. ಸೊ ಹಾಗಾಗಿ ನೀವು ಪ್ರೊಸೀಜರ್ನ ಫಾಲೋ ಮಾಡಬೇಕಾದ್ರೆ ತುಂಬ ಸ್ಲೋ ಆಗಿ ಆರಾಮ್ಸೆ ಮಾಡ್ಕೋಬೇಕು. ಅವಸರ ಏನು ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಕಾಫಿ ಪುಡಿನ ಫಸ್ಟಿಗೆ ಹಾಕಿಬಿಟ್ಟು ಆ ಕಾಫಿ ಪುಡಿ ಅದನ್ನು ಸ್ವಲ್ಪ ಕರಗಿದ ತಕ್ಷಣವೇ ಕಾಫಿ ಪುಡಿ ಏನಿದೆ ನೋಡಿ ಅದು ಕೂಡ ನಮ್ಮ ಹೇರ್ಸನ್ನು ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನೋಡಿ ಕಾಫಿ ಪುಡಿ ಕಲರ್ ಚೇಂಜ್ ಆದಮೇಲೆ ಮೆಂತ್ಯ ಕಾಳು, ಸಾಸಿವೆ ಹಾಗೆ ಇಲ್ಲಿ ಲವಂಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸುಡಬೇಕು. ಸೊ ಈ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ, ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಬೇಕು. ಇದನ್ನು ನಾವು ಯಾವ ರೀತಿ ಮಾಡಿಕೊಂಡು ಇದನ್ನು ನೀವು ಆರಾಮ್ಸೆ 1 ವಾರಗಟ್ಟಲೆ ಅಥವಾ ತಿಂಗಳನ್ಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಡ್ರೈ ಆಗಿರೋದ್ರಿಂದ ಇದು ಕೆಡೋದಿಲ್ಲ, ಏನೂ ಇಲ್ಲ. ನಿಮಗೆ ಈಗ ಟೈಮ್ ಇಲ್ಲ ಅನ್ನೋ ಆಗಿದ್ರೆ ಸ್ವಲ್ಪ ಕ್ವಾಂಟಿಟಿದಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒನ್ ಟೈಮ್ ನಿಮಗೆ ಚೆನ್ನಾಗಿ ಟೈಮ್ ಸಿಕ್ಕಿದೆ ಅಂದರೆ ಇದನ್ನು ನೀವು ಒಂದು ಹಾಫ್ kg, ಒಂದು ಅರ್ಧ kg ಗಟ್ಟಲೆ ಮಾಡ್ಕೊಂಡು ಇಟ್ಕೋಬೋದು. ಎಲ್ಲವೂ ಕೂಡ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಸ್ವಲ್ಪ 100 ಗ್ರಾಮ್ ಲೆಕ್ಕ ತೊಗೊಂಡ್ರು ಕೂಡ ನಿಮಗೆ ಆರಾಮ್ಸೆ ಬರುತ್ತೆ. ಸೊ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀನ 1 ತಿಂಗಳಂಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಫ್ಯಾಮಿಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋಗಿದ್ರೆ ನೋಡಿ. ಇವಾಗ ಕಲರ್ ಚೇಂಜ್ ಆಗಿದೆ. ನಮ್ಮ ಬ್ಲ್ಯಾಕ್ ಹೇರ್ಸ್ ಎದಕ್ಕಪ್ಪ ವೈಟ್ ಆಗುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಒಂದು ಕಂಟೆಂಟ್ ಏನಿದೆ ಅದು ವೀಕ್ ಆಗಿರುತ್ತೆ. ಸೊ ಒಂದು ಹೇರ್ಸಿನ ಒಂದು ಕಂಟೆಂಟ್ ಏನಿದೆ ಅದು ವೀಕ್ ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ನಮ್ಮ ಹೇರ್ಸ್ನಲ್ಲಿ ಏನಿದೆ ವೈಟ್ ಹೇರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಇನ್ನೊಂದು ರೀಸನ್ ಏನಂತಂದರೆ ನಮ್ಮ ಹಾರ್ಮೋನ್ ಲೆವೆಲ್, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ನಮಗೆ ಹೇರ್ಸ್ ಏನಿದೆ ವೈಟ್ ಆಗೋಕ್ಕೆ ಟರ್ನ್ ಆಗುತ್ತೆ. ಒಂದು ಏಜ್ ಬಂದಾಗ ಆಗೋದು ಬೇರೆ ಸ್ನೇಹಿತರೆ. ಈಗಂತೂ ಸಣ್ಣ ಮಕ್ಕಳಿದ್ದವರಿಂದನೂ ಕೂಡ ಈ ಒಂದು ವೈಟ್ ಹೇರಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಟ್ರೀಟ್ಮೆಂಟ್ನ ತೊಗೊಳೋದಕ್ಕೆ ತುಂಬ ಖರ್ಚು ಮಾಡೋದನ್ನು ಬೇಕಾಗೋದಿಲ್ಲ. ಮನೆಯಲ್ಲೇ ಇರುವಂಥ ರೆಮಿಡಿನ ಟ್ರೈ ಮಾಡ್ಕೊಳ್ಳಿ. ಈಗ ನಾನು ಎಲ್ಲವನ್ನು ಕೂಡ ಕುಟ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅನ್ನೋ ಹಾಗಿದ್ರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಸತಿ ಮಾಡ್ಕೊಂಬಿಟ್ರೆ ಸಾಕು. ಆರಾಮ್ಸೆ ನಿಮಗೆ ತಿಂಗಳನ್ಗಟ್ಟಲೆ ಹೋಗುತ್ತೆ. ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ನಿಮ್ಮ ಹತ್ರ ಕುಟ್ಟುಕಲ್ಲು ಇತ್ತಂದರೆ ಕುಟ್ಟುಕಲ್ಲಿನ ಸಹಾಯದಿಂದ ನೀವು ಆರಾಮ್ಸೆ ಮಾಡ್ಕೋಬೋದು. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಪುಡಿ ಏನಿದೆ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ನಲ್ಲಿ ತಗೊತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿರುವಾಗ ನಿಮಗೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಕ್ವಾಂಟಿಟಿದಲ್ಲಿ ಮಾಡ್ಕೊಳ್ಳಿ. ನಾನು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಬರುತ್ತೆ ಇದು. ನಾನು ಇದನ್ನು ನಿಮಗೆ ತೋರಿಸಿದ್ದೀನಿ ಕೂಡ. ನನ್ನ ಮಗನ ಹೇರ್ಸಿಗೆ ಇದನ್ನು ಅಪ್ಲೈ ಮಾಡಿದ್ದೀನಿ. ವೈಟ್ ಹೇರ್ಸ್ ಇಲ್ಲ, ಬ್ಲ್ಯಾಕ್ ಇದ್ದಾವೆ ಅಂತಂದ್ರೂ ಪರವಾಗಿಲ್ಲ. ಈ ಒಂದು ಬ್ರೌನ್ ಕಲರ್ ಹೇರ್ಸ್ ಇರುತ್ತೆ ನೋಡಿ, ಅವ್ರದ್ದು ಕೂಡ ಈ ಒಂದು ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಹೇರಿಗೆ ಟರ್ನ್ ಆಗುತ್ತೆ. ಹಾಗೆ ಸಣ್ಣ ಮಕ್ಕಳಿಗೆ ಹೇರ್ಸ್ ಏನಿದೆ ನೋಡಿ ಸ್ಟ್ರಾಂಗ್ ಆಗ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಜಾಸ್ತಿ ಸಮಯ ಏನು ಬೇಡ. ಸಣ್ಣ ಮಕ್ಕಳಿಗೆ ಏನಾದರೂ ಮಾಡೋ ಹಾಗಿದ್ರೆ ತಿಂಗಳಲ್ಲಿ 1 ಸತಿ ಮಾಡ್ಕೊಳ್ಳಿ. ವೈಟ್ ಹೇರ್ಸ್ ಭಾಳ ಇದ್ದಾವೆ ಅಂತಂದರೆ 15 ಡೇಸಿಗೆ 1 ಟೈಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು 1 ಸತಿ ಕಲಿಸ್ಕೊಂಡ್ರೆ ಸಾಕು. ಈ ಒಂದು ರೆಡಿಯಾಗಿರುವಂತಹ ಇಂಗ್ರೀಡಿಯೆಂಟ್ ಏನಿದೆ ನೋಡಿ, ಟಿಪ್ಸ್ ಏನಿದೆ ನೋಡಿ, ಇದನ್ನು ನಾವು ಅಪ್ಲೈ ಯಾವ ಟೈಮ್ನಲ್ಲಿ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕಂತೆಲ್ಲ ಹೇಳ್ತೀನಿ. ನಿಮಗೆ ಸಮಯ ಇತ್ತು ಅಂತಂದರೆ ಒಂದು 1 ಅವರ್ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಮಗೆ ಸಮಯ ಇಲ್ಲ ಅನ್ನೋ ಹಾಗಿದ್ರೆ ನೋಡಿ ಇದನ್ನು ಒಂದು ಅರ್ಧ ತಾಸಾದರೂ ಮಾಡ್ಕೋಬೋದು. ಇಲ್ಲಪ್ಪ ನಮಗೆ ಟೈಮೇ ಇಲ್ಲ ಅನ್ನೋ ಹಾಗಿದ್ರೆ ಇದಕ್ಕೆ ಸ್ವಲ್ಪ ಕಾಟನ್ನ ತೊಗೋಬೇಕಾಗುತ್ತೆ. ಸ್ವಲ್ಪ ಕಾಟನ್ನ ತೊಗೊಂಡ್ಬಿಟ್ಟು ಅರ್ಜೆಂಟಾಗಿ ಎಲ್ಲಿಗಾದರೂ ಹೋಗ್ತಾ ಇದ್ದೀರಾ ಅಂದರೆ ಕಾಟನ್ನಿಂದ ಇದನ್ನು
ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ವೈಟ್ ಇದೆಯಲ್ವಾ ಅಲ್ಲಿ ಜಸ್ಟ್ ಕಾಟನಿಂದ ಇದನ್ನು ಸ್ವಲ್ಪ ಈ ರೀತಿ ಹಚ್ಕೊಳೋದ್ರಿಂದ ಬ್ಲ್ಯಾಕ್ ಆಗಿ ಕಾಣುತ್ತೆ. ಸೊ ಅರ್ಜೆಂಟ್ ಇತ್ತು ಅನ್ನೋ ಹಾಗಿದ್ರೆ ಈ ಒಂದು ರೆಮಿಡಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಸ್ನೇಹಿತರೆ. ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಡಾರ್ಕ್ ಆಗಿ ಬರ್ತಾ ಇದೆ. ನನ್ನ ಕೈಗೆ ಹಚ್ಕೊಂಡ ತಕ್ಷಣವೇ ಡಾರ್ಕ್ ಆಗಿ ಕಾಣ್ತಾ ಇದೆ. ಇಷ್ಟು ಡಾರ್ಕ್ ಆಗಿ ಬರ್ತಾ ಇದೆ ಅಂದರೆ ನಮ್ಮ ಹೇರ್ಸಿ ಕೂಡ ಹಚ್ಚಿದೆ ನೋಡಿ. ಅಪ್ಲೈ ಮಾಡಿ ನಾನು ಒಂದು 5 ನಿಮಿಷ ಬಿಟ್ಟರು ಕೂಡ ಕಲರ್ ಹೋಗಿಲ್ಲ. ಈ ರೀತಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಕಲರ್ ಹೋಗೋದೇ ಇಲ್ಲ. ನಾನು ಹೇರ್ಸಿ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಕೈನ ವಾಶ್ ಮಾಡಿ ಕೂಡ ತೋರಿಸ್ತೀನಿ. ಕಲರ್ ಹೋಗೋದಕ್ಕೆ ಮಿನಿಮಮ್ 1 ಡೇ ಆದರೂ ಬೇಕಾಗುತ್ತೆ. ಒಂದು ಸತಿ ನೀವು ಕೂಡ ಈ ರೀತಿ ಹಚ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ ಇದನ್ನು ಎಷ್ಟು ದಿನ ಯೂಸ್ ಮಾಡ್ಕೋಬೇಕು ಅನ್ನೋದು. ನಮ್ಮ ಈ ಒಂದು ಹೇರ್ಸ್ ಏನಾದರೂ ತುಂಬ ವೀಕ್ ಇತ್ತು ಅಂದರೆ ಒಂದು ಸತಿ ನೀವು ಡೆಫಿನೆಟ್ಲಿ ಡಾಕ್ಟ್ರಿಗೆ ಕೂಡ ರೆಕಮೆಂಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಎಲ್ಲೋ ಒಂದು ಇಷ್ಟೇ ಇದ್ದಾವೆ ಬಿಳಿ ಇವು ಅಂತ ಅನ್ನೋ ಹಾಗಿದ್ರೆ ನೀವು ಈ ರೆಮಿಡಿನ ಟ್ರೈ ಮಾಡ್ಬೋದು. ನೋಡಿ ನಾನಿಲ್ಲಿ ನಮ್ಮ ಮಗನಿಗೆ ಸ್ವಲ್ಪ ಕೆಂಚು ಕೂದಲು ಅಂತ ಕರಿತೀವಲ್ಲ, ಕೆಂಪು ಕೂದಲು ಆ ಥರ ಇದ್ದಾವೆ. ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಇವರಿಗೆ ತಲೆ ಸ್ನಾನ ಮಾಡಿಸೋದ್ರಿಂದ, ಮಕ್ಕಳಿಗೆ ತಲೆ ಸ್ನಾನ ಮಾಡಿಸೋದ್ರಿಂದ, ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಮಕ್ಕಳಿಗೆ ಇಲ್ಲ ಹೇರ್ಸು, ವೈಟ್ ಹೇರ್ಸ್ ಇಲ್ಲ ಅನ್ನೋ ಹಾಗಿದ್ರೆ ನೀವು ಆರಾಮ್ಸೆ ನೀವು ಇದನ್ನು ತಿಂಗಳಿಗೆ 1 ಟೈಮ್ ಆದರೂ ಅಪ್ಲೈ ಮಾಡ್ಬೋದು. ಎಷ್ಟು ಡಾರ್ಕಾಗಿ ಕಾಣ್ತಾ ಇದ್ದಾವೆ ನೋಡಿ, ಹಚ್ಚಿದ ತಕ್ಷಣವೇ ಡಾರ್ಕಾಗಿ ಕಾಣ್ತಾ ಇದೆ. ನಾನು ಇಲ್ಲಿ ಹ್ಯಾಂಡ್ ವಾಶ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಕಲರ್ ನೋಡಿ ಬಿಡ್ತಾನೆ ಇಲ್ಲ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ. ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.